ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಕೊರಿಯರ್ ಹಾಕಿದ್ಮೇಲೆ ನಾನು ಒಂದು ಸ್ಲಿಪ್ ಕಳಿಸ್ತೀನಿ. ಆ ಸ್ಲಿಪ್ಪಲ್ಲಿ ನಂಬರ್ ಇರುತ್ತೆ. ನೀವು ಆ ನಂಬರಿಗೆ ಫೋನ್ ಮಾಡಿ ವಿಚಾರಿಸ್ಬೇಕು. ಸುಮಾರು ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ, ಆದರೂ ವಿಡಿಯೋ ಯಾರೂ ಪೂರ್ತಿ ನೋಡಲ್ಲ, ಅರ್ಧಂಬರ್ಧ ವಿಡಿಯೋ ನೋಡ್ತೀರಾ. ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಾನು ಏನು ಹೇಳಿರ್ತೀನಿ ಅಂತ. ನೀವು ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ. ನಿಮ್ಮ ಫೋನ್ ರಿಸೀವ್ ಮಾಡೋದಿಲ್ಲ, ಬರೀ ವಾಟ್ಸಪ್ ಅಷ್ಟೇ ಅಂತಲೂ ಸಹ ನಾನು ಹೇಳಿದ್ದೆ. ಅಂದರೆ ಇತ್ತೀಚೆಗೆ ರಿಸೀವ್ ಮಾಡ್ತಿದ್ದೀನಿ. ಯಾಕೆ ರಿಸೀವ್ ಮಾಡ್ತಿದ್ದೀನಿ ಅಂದರೆ ತುಂಬ ಜನ ಏನು ಮಾಡ್ತಿದ್ದಾರೆ, ನಮಗೆ ವಾಟ್ಸಪ್ಪೆಲ್ಲ ಗೊತ್ತಾಗೋದಿಲ್ಲ ಅಕ್ಕ, ಹಾಗಾಗಿ ರಿಸೀವ್ ಮಾಡಿ ಅನ್ನೋದಕ್ಕೋಸ್ಕರ ನಾನು ಫೋನ್ ರಿಸೀವ್ ಮಾಡ್ತಿದ್ದೀನಿ ಅಷ್ಟೇ. ಒಂದು ಟೈಮು ಫೋನ್ ರಿಸೀವ್ ಮಾಡೋದೇ ಬೇಡ, ಬರೀ ವಾಟ್ಸಪ್ಪಲ್ಲಿ ಬುಕ್ ಮಾಡ್ಕೊಳ್ಳಿ ಅಂತ ಅನ್ನೋಷ್ಟು ಬೇಜಾರಾಗುತ್ತೆ. ಯಾಕೆ ಅಂದರೆ ಬುಧವಾರದಲ್ಲಿ ಗಂಗಾಂಬಿಕೆ ಅನ್ನೋರು ಬುಕ್ ಮಾಡ್ಕೊಂಡಿದ್ರು ಸೇವಂತಿಗೆ ಗಿಡಗಳನ್ನ. ಅವರು ಮುಂಚೆನೇ ಒಂದು ವಾರದ ಮುಂಚೆನೇ ಫೋನ್ ಮಾಡಿ ಏನಂದ್ರು ಮಾಡ್ಕೊಳ್ತೀವಿ ಅಂದರು. ಆಮೇಲೆ ಮತ್ತೆ ಫೋನ್ ಮಾಡಿ ಏನಂದ್ರು, ನಾನು ಶಿವಮೊಗ್ಗಕ್ಕೆ ಹೋಗ್ತಿದ್ದೀನಿ, ಈ ವಾರ ಆಗಲ್ಲ, ಬಂದಮೇಲೆ ಮಾಡ್ಕೊಳ್ತೀನಿ ಅಂದರು. ಆಯಿತು ಓಕೆ ಅಂತ ಅಂದ್ಬಿಟ್ಟು ನೀವು ಯಾವಾಗ ಫ್ರೀ ಇರ್ತಾರೋ ಅವಾಗೆ ಮಾಡ್ಕೊಳ್ಳಿ ಅಂತಲೂ ಸುಮ್ಮನಾದ್ವಿ. ಮತ್ತೆ ಆಮೇಲೆ ಫೋನ್ ಮಾಡಿ ಮತ್ತೆ ಬುಕ್ ಮಾಡಿಕೊಂಡ್ರು. ಬುಕ್ ಮಾಡ್ಕೊಂಡು ಮತ್ತೆ ಫೋನ್ ಮಾಡ್ತಿರ್ತಾರೆ. ಏನು ಹೇಳ್ತಾರೆ ಅವರು, ನಾವು ಫೋನ್ ಮಾಡಿದಾಗ ನೀವು ಮಾತಾಡ್ಬೇಕಂಡ್ರಿ. ಅವರಿಗೆ ಕೊರಿಯರ್ ಹಾಕಾದ್ಮೇಲೂ ಸಹ ಫೋನ್ ಮಾಡಿ ಹೇಳಿದ್ದೀನಿ, ಕೊರಿಯರ್ ಹಾಕಿದ್ದೀವಿ ನೋಡಿ ಅಂತ. ಆ ಅಮ್ಮ ಹೇಳೋದು ಏನು ಅಂತ ಅಂದರೆ, ಅವರು ಮದುವೆಗೆ ಹೋಗ್ತಾರಂತೆ. ಅವರು ಮದುವೆಗೆ ಹೋಗಿ ಬರೋವರೆಗೂ ನಾನು ಕೊರಿಯರ್ ಹಾಕೋದನ್ನು ನಿಲ್ಲಿಸಬೇಕು. ಅವ್ರು ಯಾವತ್ತು ಹೇಳ್ತಾರೆ ಆವತ್ತು ನಾನು ಕೊರಿಯರ್ ಹಾಕಬೇಕಂತೆ. ಈ ಥರ ಸಮಸ್ಯೆ ಇರೋರು ಯಾರು ಬುಕ್ ಮಾಡ್ಕೋಬೇಡಿ. ಯಾಕೆಂದರೆ ನಿಮ್ದು ಏನು ಕೆಲಸಗಳಿರುತ್ತೋ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಬುಕ್ ಮಾಡ್ಕೊಳ್ಳಿ. ಕೊರಿಯರ್ ಹಾಕಾದ್ಮೇಲೆ ನಾನು ಅದು ವಾಟ್ಸಪ್ ಮಾಡಿದ್ದೀನಿ ಬಿಲ್ಲು. ಆ ಬಿಲ್ ವಾಟ್ಸಪ್ ಮಾಡಿದ್ರು ಅವ್ರು ನೋಡಿಲ್ಲ. ಆಮೇಲೆ ಕೇಳೋದು ನನ್ನ, ಇವತ್ತು ಯಾವುದು ಗುರುವಾರ ಕೇಳೋದು ನನ್ನ, ಏನ್ರಿ ಕೊರಿಯರೇ ಬಂದಿಲ್ವಲ್ರಿ ಅಂತ. ಸ್ಲಿಪ್ ನಾನೇನು ಸುಮ್ಮನೆ ಕಳಿಸಿರ್ತೀನಾ? ಆ ಸ್ಲಿಪ್ ನೋಡಿ, ಸ್ಲಿಪ್ಪಲ್ಲಿ ನಂಬರ್ ಇರುತ್ತೆ ತಾನೇ, ಆ ನಂಬರಿಗೆ ಫೋನ್ ಮಾಡಿ ವಿಚಾರಿಸಿ, ಸ್ಲಿಪ್ ಕಳಿಸಿದ್ದೀವಿ ಅದಕ್ಕೆ ವಿಚಾರಿಸಿ ಅಂತ ನಾನು ಹೇಳಿದ್ರೆ ಬಾಯಿ ಬಂದಂಗೆ ಮಾತಾಡ್ತಾರೆ. ದುಡ್ಡು ಕೊಟ್ಟಿದ್ದೀವಿ ಹಂಗೆ ಹಿಂಗೆ ಅಂತಾರೆ. ದುಡ್ಡು ನೀವು ಒಬ್ಬರೇ ಎಲ್ಲ ಕಣ್ರಿ ನೋಡಿರೋದು, ನಾವು ದುಡ್ಡು ನೋಡಿದ್ದೀವಿ. ದುಡ್ಡು ನೀವೇನು ಪುಕ್ಸಟ್ಟೆ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿದ್ದೀರಾ, ಗಿಡಗಳನ್ನ ಕೊಟ್ಟಿದ್ದೀನಿ. ನಾನು ಇದನ್ನು ಪಾರ್ಟ್ ಟೈಮ್ ಕೆಲಸ ಆಗಿ ಮಾಡ್ತಾ ಇರೋದು. ಫೋನಲ್ಲಿ ನಾವು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಎಷ್ಟು ಬಾಯಿ ಮಾಡ್ತಾರೆ ಅಂದರೆ ಅಷ್ಟು ಬಾಯಿ ಮಾಡ್ತಾ ಇದ್ದಾರೆ. ಇವರೊಬ್ಬರಿಗೇನೆ ಮಾತಾಡೋಕ್ಕೆ ಬರೋದು ಅನ್ನೋ ಥರ ಮಾತಾಡ್ತಾರೆ. ಒಬ್ಬರು ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗುತ್ತೆ. ಇನ್ಮೇಲೆ ಫೋನೇ ರಿಸೀವ್ ಮಾಡಬಾರ್ದು. ಬುಕ್ ಮಾಡ್ಕೊಳೋರು ಬರೀ ವಾಟ್ಸಪ್ಪಲ್ಲಿ ಮಾತ್ರ ಬುಕ್ ಮಾಡ್ಕೊಳ್ಳಿ. ಫೋನೇ ರಿಸೀವ್ ಮಾಡಬಾರ್ದು ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ. ತುಂಬ ಜನ ಪಾಪ ಒಂದು ವಾರದಿಂದ ವೆಯ್ಟ್ ಮಾಡ್ತಿದ್ದಾರೆ ಬುಕ್ ಮಾಡ್ಕೊಂಡು. ಅದರಲ್ಲೂ 20-30 ಗಿಡ ಬುಕ್ ಮಾಡ್ಕೊಂಡಿರೋರು ಒಂದು ವಾರದ ತನಕ ವೆಯ್ಟ್ ಮಾಡ್ತಿದ್ದಾರೆ. ಅಮ್ಮ ಬುಕ್ ಮಾಡ್ಕೊಂಡಿರೋದು 3 ಗಿಡಕ್ಕೆ ಇಷ್ಟೆಲ್ಲ ಮಾತುಗಳು. ಇಂಥವ್ರು ಇರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ನೋಡಿ, ನಾವು ಗಿಡಗಳನ್ನ ಕಳಿಸಿದ್ವಲ್ಲ, ಅವರು ಕಳಿಸಿದ್ದಾರೆ ನಮಗೆ ವಿಡಿಯೋ ಮಾಡಿ. ನೋಡಿ ತುಂಬ ಚೆನ್ನಾಗಿದೆ, ಸೇಫಾಗಿ ಅಂತಲೂ ಸಹ ಹೇಳಿದ್ದಾರೆ. ತುಂಬ ಫ್ರೆಶ್ ಆಗೂ ಇದೆ ಗಿಡಗಳು, ಬಂದು ತಲುಪಿದೆ ನಮಗೆ ಅಂತಲೂ ವಿಡಿಯೋ ಮಾಡಿನೂ ಸಹ ಕಳಿಸಿದ್ದಾರೆ. ಕೆಲವರಿಗೆ ಪಾಟಲ್ಲಿ ಕಳಿಸಿರ್ತೀವಿ, ಕೆಲವರಿಗೆ ರಟ್ಟಲ್ಲೂ ಸಹ ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ. ಪಾಟ್ ಬೇಕು ಅನ್ನೋರಿಗೆ ನಾವು ಪಾಟಲ್ಲಿ ಕಳಿಸ್ತೀವಿ, ಬೇಡ ಅನ್ನೋರಿಗೆ ಅದು ರಟ್ಟಲ್ಲೂ ಸಹ ಕಳಿಸ್ತೀವಿ. ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೂ ಸಹ ಹೇಳಿದ್ದೀರಾ, ಖುಷಿ ಸಹ ಆಗುತ್ತೆ. ಸೇವಂತಿಗೆ ಗಿಡನ ರಿಪೋರ್ಟ್ ಮಾಡೋದು ತೋರಿಸಿ ಅಂತಲೂ ಸಹ ಕಮೆಂಟ್ ಮಾಡಿದ್ರಿ. ಹಂಗಾಗಿ ಇವತ್ತು ಸೇವಂತಿಗೆ ಗಿಡಗಳನ್ನ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಅದನ್ನು ಹೆಂಗೆ ಪಿಂಚಿಂಗ್ ಮಾಡೋದು ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ. ಮತ್ತು ಫಸ್ಟು ಇದು ಪಾಟಿಂಗ್ ಮಿಕ್ಸ್ ಯಾವ ರೀತಿ ಮಾಡ್ಕೊಳ್ಳೋದು, ಈ ಸೇವಂತಿಗೆ ಗಿಡಕ್ಕೆ ಮಣ್ಣು ಫ್ರೀ ಆಗಿರಬೇಕು. ನೋಡಿ, ನಾನು ಸ್ವಲ್ಪ ಮಣ್ಣಿನ ಜೊತೆಗೆ ಪಾಟಿಂಗ್ ಮಿಕ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಇದು ಚಿಕ್ಕದು ಪಾಟ್ ಇರುತ್ತೆ, ಇಷ್ಟು ಚಿಕ್ಕ ಸಸಿನ ಇಷ್ಟು ಚಿಕ್ಕ ಪಾಟಿಗೆ ಹಾಕೊಂಡ್ರೂ ಸಾಕು. ಅದು ಚೆನ್ನಾಗಿ ಬೆಳೆದು ದೊಡ್ಡದಾದ್ಮೇಲೆ ನೀವು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೋಬೋದು, ದೊಡ್ಡ ಪಾಟಿಗೆ. ನೋಡಿ, ಇವಾಗ ನಾನು ಇದು ಗ್ಲಾಸಿಂದ ತೆಗೆದು ಈ ಚಿಕ್ಕ ಪಾಟಿಗೆ ಹಾಕ್ತಾ ಇದ್ದೀನಿ. ಅಂದರೆ ನಾನು ಒಂದೊಂದು ಕಲರಲ್ಲಿ ನಾನು 5 ಸಸಿನ ತೆಗೆದು ಇಟ್ಕೊಂಡಿದ್ದೀನಿ. ಹಾಗಾಗಿ ಇದನ್ನು ಈ ಚಿಕ್ಕ ಪಾಟಿಗೆ ಹಾಕ್ತಾ ಇದ್ದೀನಿ. ಅಂದರೆ ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ಗ್ಲಾಸಿಂದ ತೆಗೆದು ಬೇರೆ ಪಾಟಿಗೆ ಶಿಫ್ಟ್ ಮಾಡೋದನ್ನು ತೋರಿಸಿ ಅಂತಲೂ ಕೇಳ್ತಾ ಇದ್ರಿ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಬೇರೆ ಪಾಟಿಗೆ ಶಿಫ್ಟ್ ಮಾಡೋದು, ಮತ್ತು ಇದಕ್ಕೆ ಮಣ್ಣು ಯಾವ ರೀತಿ ಮಿಕ್ಸ್ ಮಾಡೋದು, ಮತ್ತು ಇದು ಪಿಂಚಿಂಗ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆನೂ ತಿಳಿಸ್ತಾ ಇದ್ದೀನಿ. ಸೇವಂತಿಗೆ ಗಿಡಕ್ಕೆ ಮಣ್ಣು ಮಿಕ್ಸ್ ಮಾಡಬೇಕಾದ್ರೆ ಮಣ್ಣು ತುಂಬ ಫ್ರೀ ಆಗಿರಬೇಕು, ಅವಾಗೇ ಗಿಡಗಳು ಚೆನ್ನಾಗಿ ಬರೋದು. ಮಣ್ಣು ಜಿಗಿ ಇತ್ತು ಅಂದರೆ ನಿಜವಾಗ್ಲೂ ಸೇವಂತಿಗೆ ಗಿಡ ಬರೋದಿಲ್ಲ, ಸತ್ತೋಗ್ಬಿಡುತ್ತೆ. ಯಾಕೆಂದರೆ ಅದು ಮಣ್ಣು ಜಿಗಿ ಇದ್ದಾಗ ನೀರೆಲ್ಲ ಅಲ್ಲೇ ನಿಂತ್ಕೊಂಡು ಅದು ನೀರು ಕೆಳಗಡೆ ಇಳಿದೋಗೋಕ್ಕೆ ಆಗೋದಿಲ್ಲ. ಹಂಗಾಗಿ ಏನಾಗುತ್ತೆ, ಅದು ಬೇರು ಕೊಳಿತಾ ಬರುತ್ತೆ, ಆವಾಗ ಅದು ಗಿಡ ಸತ್ತೋಗುತ್ತೆ. ಹಂಗಾಗಿ ಆದಷ್ಟು ಮಣ್ಣು ಫ್ರೀ ಇರೋ ಅಂಥದ್ದನ್ನೇ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ಮರಳು ಮತ್ತು ನೀವು ಮಣ್ಣು, ಇದು ಪಾಟಿಂಗ್ ಮಿಕ್ಸು ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡು ನೀವು ಗಿಡನ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಮನೆಗಳ ಹತ್ರ, ನಿಮ್ಮೂರಲ್ಲಿ ಯಾವುದಾದ್ರೂ ಅಂಗಡಿಗಳಲ್ಲಿ ಈ ಪಾಟಿಂಗ್ ಮಿಕ್ಸ್ ಸಿಕ್ಕಿದ್ರೆ ತಗೊಂಡು ನೀವು ಅದು ಮಣ್ಣಿನ ಜೊತೆ ಮಿಕ್ಸ್ ಮಾಡಿಬಿಟ್ಟು ಈ ಸೇವಂತಿಗೆ ಗಿಡಗಳನ್ನ ಇಡಿ. ಇಲ್ಲ ನಮ್ಮ ಕಡೆ ಸಿಗೋದಿಲ್ಲ ಅನ್ನೋದಾದರೆ ನಮ್ಮ ಹತ್ರ ಸಿಗುತ್ತೆ, ನೀವು ಬೇಕಿದ್ದರೆ ಬುಕ್ ಮಾಡ್ಕೋಬೋದು.
ಸೇವಂತಿಗೆ ಗಿಡಗಳಿಗೆ ಸ್ವಲ್ಪ ಹೆಚ್ಚು ಮರಳು ಮತ್ತು ಪಾಟಿಂಗ್ ಮಿಕ್ಸು ಮತ್ತು ಇದು ಕಾಂಪೋಸ್ಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸೇವಂತಿಗೆ ಸಸಿನ ಇಡಿ. ಸೇವಂತಿಗೆ ಗಿಡಕ್ಕೆ ಅಂತಲ್ಲ, ಯಾವುದೇ ಒಂದು ಗಿಡ ಇಡಬೇಕಾದ್ರೂ ಅಷ್ಟೇ ಮಣ್ಣು ಚೆನ್ನಾಗಿದ್ದರೆ ಮಾತ್ರ ಗಿಡಗಳು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಮಣ್ಣು ಚೆನ್ನಾಗಿಲ್ಲ ಅಂದರೆ ಯಾವುದೇ ಗಿಡಗಳು ಆದ್ರೂ ಅಷ್ಟೇ ಬೆಳವಣಿಗೆ ಬರೋದಿಲ್ಲ. ನೋಡಿ ಈ ಥರ ಅದು ಕುಡಿನ ಚೂಟ್ಬಿಡಿ. ಆ ಕುಡಿ ಚೂಟಿದ್ರು ಅಂದರೆ ಅದರಲ್ಲಿ ಹೆಚ್ಚು ಬ್ರ್ಯಾಂಚ್ ಎಲ್ಲ ಬಂದು ಅದರಲ್ಲಿ ಹೆಚ್ಚಾಗಿ ಹೂವನ್ನು ಸಹ ಪಡ್ಕೋಬೋದು. ಈ ಸೇವಂತಿಗೆ ಗಿಡಗಳನ್ನ ನಾನು ಕಟ್ಟಿಂಗ್ ತೊಗೊಬಂದು ಹಾಕಿದ್ದೆ ಅಂತ ಹೇಳಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ಚಿಗುರು ಬಂದು ಹೂವು ಸಹ ಸ್ಟಾರ್ಟ್ ಆಗಿದೆ ನೋಡಿ. ಅದರಲ್ಲೂ ಅದು ಹೆಂಗೆ ಬಿಸಾಕಿದ್ರು ನಾನು ಹಂಗೆ ತೊಗೊಬಂದು ಸ್ವಲ್ಪ ದೊಡ್ಡದೆಲ್ಲನೂ ಹಂಗೆ ಇಟ್ಟಿದ್ದೆ ನೋಡಿ. ಅದು ಚಿಗುರು ಮತ್ತೆ ಅದರಿಂದ ಹೂವನ್ನು ಸಹ ಬರ್ತಾ ಇದೆ. ನಾನು ಹೇಳ್ದಂಗೆ ಸಾಮಾನ್ಯವಾಗಿ ಸೇವಂತಿಗೆ ಗಿಡ ಅಷ್ಟು ಸುಲಭವಾಗಿ ಹೋಗೋದಿಲ್ಲ, ಬರುತ್ತೆ. ಅದು ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ. ಹೀಗೆ ನಾನು ಯಾವುದೇ ರೀತಿ ಗೊಬ್ಬರ ಏನೂ ಹಾಕಿಲ್ಲ, ಮಾಮೂಲಿ ಮಣ್ಣಲ್ಲಿ ನಾನು ಆ ಸಸಿಗಳನ್ನ ತೊಗೊಬಂದು ಇಟ್ಟಿದ್ದು. ಸಸಿಗಳು ಅಂದರೆ ಅದು ವೇಸ್ಟು ಅಂತ ಬಿಸಾಕಿದ್ರಲ್ಲ, ಅದನ್ನು ತೊಗೊಬಂದು ನಾನು ಇಟ್ಟಿದ್ದು. ಆದರೂ ನೋಡಿ ಎಷ್ಟೆಲ್ಲ ಚೆನ್ನಾಗಿ ಬಂದಿದೆ. ಅದರಲ್ಲಿ ಹೊಸ ಚಿಗುರು ಬಂದು ಮತ್ತು ಅದರಲ್ಲಿ ಹೂವುಗಳು ಮೊಗ್ಗುಗಳೂ ಸಹ ಸ್ಟಾರ್ಟ್ ಆಗಿದ್ದಾವೆ ನೋಡಿ. ಅದು ಕಡ್ಡಿ ಆ ಕಡ್ಡಿಗಳಲ್ಲೇ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ನೋಡಿ. ಮೊಗ್ಗು ಸಹ ಎಷ್ಟೊಂದು ಮೊಗ್ಗೆಲ್ಲ ಬಿಟ್ಟಿದೆ. ಇನ್ನೂ ಚೆನ್ನಾಗೇ ಚಿಗುರ್ಲಿ, ಆಮೇಲೆ ಬೇರೆ ಪಾಟಿಗೆ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಚಿಕ್ಕದು ನರ್ಸರಿ ಕವರಲ್ಲಿ ಹಾಕಿಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ಒಣಗೋದಂಗೆ ಆಗಿರೋದನ್ನೆಲ್ಲ ಕಟ್ ಮಾಡಿ ತೆಗೆದಿದ್ದೀನಿ. ಮತ್ತು ಇನ್ನು ಹೂವುಗಳೂ ಸಹ ಅದರಲ್ಲಿ ಒಣಗೋಗಿರೋದೆಲ್ಲ ಕಟ್ ಮಾಡಿ ತೆಗೆದು ನೋಡಿ. ಅದು ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ಸಸಿ ಎಲ್ಲ ಬರ್ತಾ ಇದೆ ಅಂತ. ನಾನು ಆವಾಗಲೇ ಹೇಳ್ದಂಗೆ ಇದಕ್ಕೆ ನಾನು ಯಾವುದೇ ರೀತಿ ಗೊಬ್ಬರ ಏನೂ ಕೊಟ್ಟಿಲ್ಲ, ಬರೀ ಮಾಮೂಲಿ ಮಣ್ಣಲ್ಲಿ ಇಟ್ಟಿದ್ದೀನಿ. ಆದರೂ ನೋಡಿ ಅದ್ರ ಚೆನ್ನಾಗಿ ಚಿಗುರಿ ಅದ್ರ ಪಕ್ಕದಲ್ಲೆಲ್ಲ ಸಸಿಗಳು ಸಹ ಬರ್ತಿದೆ. ಅದರಲ್ಲಿ ಸುಮಾರು ಕಲರ್ಗಳಿದೆ, ನೋಡೋಣ ಅದೆಲ್ಲ ಚೆನ್ನಾಗಿ ಬಂತು ಅಂದರೆ ಅದು ಬೇರೆ ಪಾಟಿಗೆ ಶಿಫ್ಟ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಜೋಪಾನ ಮಾಡ್ಕೋಬೇಕು. ತುಂಬ ಜನ ಹೇಳ್ತಿರ್ತೀರ, ಅಕ್ಕ ಸೇವಂತಿಗೆ ಗಿಡ ಬರೋದೇ ಇಲ್ಲ, ಸತ್ತೋಗುತ್ತೆ, ನಾವು ಎಷ್ಟು ಸರಿ ತಂದು ಹಾಕಿದ್ರೂ ಬರೋದೇ ಇಲ್ಲ ಅಂತೀರ. ನೋಡಿ ಇದನ್ನೇ ನಾನು ಅದು ಸೇವಂತಿಗೆ ಸಸಿಗಳನ್ನೇನು ಇಟ್ಟಿಲ್ಲ, ಅದು ವೇಸ್ಟು ಅಂತ ಬಿಸಾಕಿದ್ದನ್ನು ತಗೊಬಂದು ಇಟ್ಟಿದ್ದೀನಿ. ಆದರೂ ನೋಡಿ ಎಷ್ಟು ಚೆನ್ನಾಗಿ ಅದರಲ್ಲಿ ಚಿಗುರು ಬಂದಿದೆ ನೋಡಿ. ಹೂವುಗಳು ಸಹ ಸ್ಟಾರ್ಟ್ ಆಗಿದೆ ಮತ್ತು ಮೊಗ್ಗುಗಳು ಸಹ ಬಂದಿದೆ. ಯಾವುದೇ ಗಿಡಗಳನ್ನ ಬೆಳೆಸ್ಬೇಕಾದ್ರೆ ಅಂದರೆ ಒಂದು ಶ್ರದ್ಧೆಯಿಂದ ನಾವು ಬೆಳೆಸ್ತು ಅಂದರೆ ಆ ಗಿಡ ಖಂಡಿತ ಚೆನ್ನಾಗಿ ಬರುತ್ತೆ, ಯಾವುದೂ ಸಾಯೋದಿಲ್ಲ. ಕೆಲವರಿಗೆ ಡೌಟ್ ಇದೆ, ಅಕ್ಕ ಸೇವಂತಿಗೆ ಗಿಡದಲ್ಲಿ ಆ ಪಕ್ಕದಲ್ಲಿ ಸಸಿ ಬರುತ್ತಾ ಅಂತ. ಹೌದು, ಖಂಡಿತ ಸಸಿ ಬರುತ್ತೆ, ಚಿಂತೆನೇ ಬೇಡ. ಯಾಕೆಂದರೆ ನಾನು ನಿಮಗೆ ಕಳಿಸ್ತಾ ಇರೋವಂತಹ ಪ್ರತಿಯೊಂದು ಸಸಿಗಳಲ್ಲೂ ಪಕ್ಕದಲ್ಲಿ ಬ್ರ್ಯಾಂಚ್ ಬರುತ್ತೆ. ನೀವು ಒಂದು ಸೇವಂತಿಗೆ ಗಿಡದಿಂದ ಸುಮಾರು ಗಿಡಗಳನ್ನು ಸಹ ಮಾಡ್ಕೋಬೋದು. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ. ಅದರಲ್ಲೂ ನಿಮಗೆ ವರ್ಷ ಇಡೀ ಹೂ ಬಿಡುತ್ತೆ. ಅಂದರೆ ವರ್ಷ ಇಡೀ ಹೂವು ಅಂತ ಅಂದರೆ ಸ್ವಲ್ಪ ಕಡಿಮೆ ಬಿಡುತ್ತೆ ವರ್ಷದಲ್ಲಿ, ಅಂದರೆ ಸೀಸನ್ ಬಂದಾಗ ಜಾಸ್ತಿ ಹೂ ಬಿಡುತ್ತೆ. ಇದು ಹಸ್ರದೂ ಅಷ್ಟೇ ಗಿಣ್ಣಿಗೆ ಚಿಗುರ್ಕೊಂಡು ಎಷ್ಟು ಚೆನ್ನಾಗಿ ಅದರಲ್ಲಿ ಮೊಗ್ಗುಗಳು ಸ್ಟಾರ್ಟ್ ಆಗಿದೆ ಅಂತ. ಈ ನನ್ನ ಗಾರ್ಡನ್ನಲ್ಲಿ ಈಗಲೂ ಸಹ ಸೇವಂತಿಗೆ ಹೂವು ಬಿಡ್ತಾನೆ ಇದೆ. ಇನ್ನು ಇದು ಯೆಲ್ಲೋ ಕಲರು ಡಬಲ್ ಪೆಟಲು, ಇದೇ ಒಂಥರ ಡಬಲ್ ಪೆಟಲು ಒಂದು ಹೂವು ಅರಳಿದೆ ನೋಡಿ. ಅಂದರೆ ಈ ಗಿಡನ ನಾನು ತುಂಬ ಕಡೆ ಹುಡುಕ್ತಾ ಇದ್ದೆ, ಅದು ಸಸಿ ತೊಗೊಬಂದಿದ್ದೀನಿ. ನನಗೆ ಗೊತ್ತಿಲ್ಲದಂಗೆ ಮೊನ್ನೆ ಒಂದು ಹೂವು ಅರಳಿತ್ತು ದಾಸವಾಳ ಗಿಡದಲ್ಲಿ, ಹಂಗಾಗಿ ತುಂಬಾ ಖುಷಿಯಾಯಿತು. ಆ ಗಿಡ ನಾನು ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಕನಕಾಂಬರ ಹೂವೆಲ್ಲ ಹಾರ್ವೆಸ್ಟ್ ಮಾಡೋದಿತ್ತು, ಹಾಗಾಗಿ ಕನಕಾಂಬರ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ದಿನ ಬಿಟ್ಟು ದಿನ ನನಗೆ ಕನಕಾಂಬರ ಹೂವಂತೂ ಹಾರ್ವೆಸ್ಟಿಗೆ ಸಿಗ್ತಾನೆ ಇರುತ್ತೆ. ಅದು ಹಾರ್ವೆಸ್ಟ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ, ನನಗೆ ಕಟ್ಟೋಕ್ಕೂ ಸಹ ಟೈಮ್ ಇರೋದಿಲ್ಲ. ಕೆಲವೊಂದೊಂದು ಸತಿ ಅದು ಅರಳಿ ಕೆಳಗಡೆ ಎಲ್ಲ ಉದುರೋಗ್ತಿರುತ್ತೆ. ಇವತ್ತು ನಾನು ಗಾರ್ಡನ್ಗೆ ಬೇಗನೆ ಬಂದಿದ್ದೆ 6 ಗಂಟೆಗೆ, ಹಾಗಾಗಿ ಅದು ಹೂವು ಹಾರ್ವೆಸ್ಟ್ ಮಾಡೋದಕ್ಕೆ ನಾನು ಯಾವುದೇ ರೀತಿ ಬಾಕ್ಸ್ ಎಲ್ಲ ತಂದಿರಲಿಲ್ಲ. ಹಾಗಾಗಿ ಅದು ಸಡನ್ನಾಗಿ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ತಿದ್ನಲ್ಲ, ಆ ಕವರಲ್ಲೇ ಹಾಕಿದ್ದೀನಿ. ಇವತ್ತು ಒಂದು ದಿನಕ್ಕೆ ಇಷ್ಟೆಲ್ಲ ಹೂ ಸಿಕ್ಕಿದೆ, ಅರ್ಧ KGಯಷ್ಟು ಹೂ ಸಿಕ್ಕಿದೆ. ಒಂದು 5 ಗಿಡ ಹಾಕ್ಕೊಂಡ್ರೂ ಸಾಕು, ನಿಮಗೆ ಒಂದು 1/4 KGಯಷ್ಟು ಆದ್ರೂ ಹೂ ಸಿಕ್ಕೇ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.